ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಸವಿರುಚಿ ರೆಸಿಪಿ. ಇವತ್ತಿನ ವಿಡಿಯೋದಲ್ಲಿ ಬಹಳನೇ ರುಚಿಯಾಗಿರ್ತಕ್ಕಂಥ ಕುಷ್ಕ ರೆಸಿಪಿನ ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ನಾನು ತೋರಿಸ್ತಕ್ಕಂಥ ವಿಧಾನದಲ್ಲಿ ಮಾಡ್ಕೊಂಡ್ರೆ ಹೋಟೆಲ್ ಹಾಗೆ ರೆಸ್ಟೋರೆಂಟ್ಗಳಲ್ಲಿ ಯಾವ ರೀತಿ ಮಾಡ್ತಾರೆ ಅದೇ ರೀತಿನಲ್ಲಿ ಕುಷ್ಕ ರೆಡಿ ಆಗುತ್ತೆ. ಮನೆಯಲ್ಲಿ ಏನಾದ್ರೂ ನಾನ್ ವೆಜ್ ನ ಮಾಡ್ಕೊಂಡಾಗ ಈ ರೀತಿ ಕುಷ್ಕನ ನೀವು ಮಾಡ್ಬಿಟ್ರೆ ಪೂರ್ತಿ ಖಾಲಿ ಮಾಡ್ಬಿಡ್ತಾರೆ, ಅಷ್ಟು ಸಖತ್ತಾಗಿರುತ್ತೆ. ನೀವು ಕೂಡ ಮನೆಯಲ್ಲಿ ತುಂಬಾ ಸಿಂಪಲ್ ಆಗಿ ಈ ರೆಸಿಪಿನ ಮಾಡ್ಕೋಬಹುದು. ಬನ್ನಿ ಇದನ್ನ ಯಾವ ರೀತಿ ಮಾಡೋದು, ಇದಕ್ಕೆ ಏನೇನ್ ಪದಾರ್ಥಗಳು ಬೇಕು ಅಂತ ನೋಡ್ಕೊಳ್ಳೋಣ. ಅಡುಗೆ ಶುರು ಮಾಡೋದಕ್ಕಿಂತ ಮುಂಚೆ ಅಕ್ಕಿನ ನೆನೆಸ್ಕೊಳ್ಳೋಣ. ಅಕ್ಕಿ ನೆನೆಸ್ಕೊಳ್ಳಿಕ್ಕೆ ಒಂದು ಬೌಲ್ ತಗೊಂಡು ಇದಕ್ಕೆ 3 ಕಪ್ಪಿನಷ್ಟು ಬಾಸುಮತಿ ರೈಸನ್ನ ಸೇರಿಸ್ಕೊಳ್ತಾ ಇದೀನಿ. ನೀವು ಮನೆಯಲ್ಲಿರ್ತಕ್ಕಂಥ ಯಾವ ರೈಸ್ ಬೇಕಿದ್ರೂ ಸೇರಿಸ್ಕೋಬಹುದು. ಈ ರೀತಿ ಅಕ್ಕಿನ ಮೊದಲೇ ನೆನೆಸ್ಕೊಳ್ಳೋದ್ರಿಂದ ನಿಮ್ಗೆ ಪಲಾವ್ನ ಮಾಡ್ಕೊಂಡಾಗ ಪಲಾವ್ ಬಹಳ ಉದುರಾಗಿ ರೆಡಿ ಆಗತ್ತೆ. ಈಗ ಚೆನ್ನಾಗಿ ಒಂದು 3 ರಿಂದ 4 ಬಾರಿ ಅಕ್ಕಿನ ತೊಳ್ಕೊಳ್ಳೋಣ. ಅಕ್ಕಿನ ಚೆನ್ನಾಗಿ ತೊಳೆದಿದ್ದಾಗಿದೆ. ಈಗ ಅಕ್ಕಿ ಮುಳುಗುವಷ್ಟು ನೀರನ್ನ ಸೇರಿಸ್ಕೊಂಡು ಒಂದು 20 ನಿಮಿಷ ನೆನೆಲಿಕ್ಕೆ ಬಿಟ್ಕೊಳ್ಳೋಣ. ಪಲಾವ್ನ ಮಾಡಿದಾಗ ಅನ್ನ ಉದುರಾಗಿ ಬರಬೇಕು ಅಂತಂದ್ರೆ ನೀರನ್ನು ಅಷ್ಟೇ ಕರೆಕ್ಟ್ ಅಳತೆನಲ್ಲಿ ಸೇರಿಸ್ಕೋಬೇಕು. ನಾನು 3 ಕಪ್ಪಿನಷ್ಟು ಅಕ್ಕಿನ ನೆನೆಸಿಟ್ಕೊಂಡಿದ್ದೀನಿ. ಈಗ 4.25 ಕಪ್ಪಿನಷ್ಟು ನೀರನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಅಕ್ಕಿನ ನೆನೆಸಿ ನಾವು ಹಾಕೊಳ್ತಾ ಇರೋದ್ರಿಂದ 3 ಕಪ್ ಅಕ್ಕಿಗೆ 4.25 ಕಪ್ಪಿನಷ್ಟು ನೀರು ಸಾಕಾಗತ್ತೆ. ಅಕ್ಕಿನ ನೆನೆಸ್ತೇನೆ ನೀವು ಸೇರಿಸ್ಕೊಳ್ಳೋದಾದ್ರೆ 3 ಕಪ್ ಅಕ್ಕಿಗೆ 6 ಕಪ್ಪಿನಷ್ಟು ನೀರನ್ನ ಸೇರಿಸ್ಕೊಳ್ಳಿ. ಅಕ್ಕಿನ ನೆನೆಸಿ ಸೇರಿಸೋದಾದ್ರೆ 3 ಕಪ್ ಅಕ್ಕಿಗೆ 4.25 ಕಪ್ ನೀರು ಸಾಕಾಗತ್ತೆ. ಕುಷ್ಕನ ಮಾಡ್ಲಿಕ್ಕೆ ಸ್ಟವ್ ಆನ್ ಮಾಡ್ಕೊಂಡು ಒಂದು ಕುಕ್ಕರ್ನ ಬಿಸಿ ಆಗ್ಲಿಕ್ಕೆ ಇಟ್ಕೊಳ್ಳೋಣ. ಇವಾಗ ಇದಕ್ಕೆ ಒಂದು 2 ರಿಂದ 3 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಸೇರಿಸ್ಕೊಳ್ತಾ ಇದೀನಿ. ಮನೆಯಲ್ಲಿ ತುಪ್ಪ ಇದ್ರೆ ತುಪ್ಪನೂ ಸೇರಿಸ್ಕೊಳ್ಳಿ, ಬಹಳನೇ ರುಚಿಯಾಗಿರುತ್ತೆ. ಎಣ್ಣೆ ಮತ್ತೆ ತುಪ್ಪ ಚೆನ್ನಾಗಿ ಬಿಸಿ ಆದ್ಮೇಲೆ ಇದಕ್ಕೆ ಸ್ವಲ್ಪ ಡ್ರೈ ಮಸಾಲೆಗಳನ್ನ ಸೇರಿಸ್ಕೊಳ್ಳೋಣ. ಚಕ್ಕೆ, ಮರಾಠಿ ಮೊಗ್ಗು, ಏಲಕ್ಕಿ, ಅನಾನಸು, ಸ್ವಲ್ಪ ಸೋಂಪು, ಜೀರಿಗೆ, ಕಸೂರಿ ಮೇಥಿ, ಪಲಾವ್ ಎಲೆ ಇಷ್ಟನ್ನು ಕೂಡ ಸೇರಿಸ್ಕೊಳ್ತಾ ಇದೀನಿ. ಎಣ್ಣೆನಲ್ಲೇ ಒಂದು ಅರ್ಧ ನಿಮಿಷ ಫ್ರೈ ಮಾಡ್ಕೊಳ್ಳೋಣ. ಇವಾಗ ಇದಕ್ಕೆ 2 ಈರುಳ್ಳಿನ ಸ್ಲೈಸ್ ಆಗಿ ಕಟ್ ಮಾಡಿ ಸೇರಿಸ್ಕೊಳ್ತಾ ಇದೀನಿ. ಇದ್ರ ಜೊತೆಗೇನೆ 1 ಸ್ಪೂನ್ ಅಷ್ಟು ಶುಂಠಿ ಮತ್ತೆ ಬೆಳ್ಳುಳ್ಳಿ ಪೇಸ್ಟ್ ಅನ್ನ ಸೇರಿಸ್ಕೊಳ್ಳೋಣ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅಲ್ಲಿ ಇರ್ತಕ್ಕಂಥ ಹಸಿ ಸ್ಮೆಲ್ ಎಲ್ಲ ಕಡಿಮೆ ಆಗಬೇಕು. 1 ರಿಂದ 2 ನಿಮಿಷ ಚೆನ್ನಾಗಿ ಈರುಳ್ಳಿ ಮತ್ತೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅನ್ನ ಫ್ರೈ ಮಾಡ್ಕೊಳ್ಳೋಣ. ಈರುಳ್ಳಿ ಚೆನ್ನಾಗಿ ಫ್ರೈ ಆದ್ಮೇಲೆ ಮನೆಯಲ್ಲಿ ಗೋಡಂಬಿ ಏನಾದ್ರು ಇದೆ ಅನ್ನೋದಾದ್ರೆ ಸ್ವಲ್ಪ ಗೋಡಂಬಿನ ಸೇರಿಸ್ಕೊಳ್ಳಿ, ಬಹಳನೇ ರುಚಿಯಾಗಿರುತ್ತೆ. ಗೋಡಂಬಿ ಇಲ್ಲ ಅನ್ನೋದಾದ್ರೆ ಸ್ಕಿಪ್ ಮಾಡಬಹುದು. ಇದು ಚೆನ್ನಾಗಿ ಗೋಡಂಬಿ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು, ಅಲ್ಲಿವರೆಗೂ 1 ರಿಂದ 2 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಈಗ ಗೋಡಂಬಿನೂ ಅಷ್ಟೇ 1 ರಿಂದ 2 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ಸ್ವಲ್ಪ ಮಸಾಲಾ ಪದಾರ್ಥಗಳನ್ನ ಸೇರಿಸ್ಕೊಳ್ಳೋಣ. ಖಾರಕ್ಕೆ ಒಂದು 3 ರಿಂದ 4 ಹಸಿಮೆಣಸಿನಕಾಯಿನ ಮಧ್ಯಕ್ಕೆ ಸೀಳಿ ಸೇರಿಸ್ಕೊಳ್ಳೋಣ. 2 ಮೀಡಿಯಂ ಸೈಜ್ ಟೊಮೊಟೊನ ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ಕೊಳ್ಳೋಣ. 1 ಟೀ ಸ್ಪೂನ್ ಅಷ್ಟು ಧನಿಯಾ ಪುಡಿ, ಅರ್ಧ ಟೀ ಸ್ಪೂನ್ ಅಷ್ಟು ಅಚ್ಕಾರದ ಪುಡಿ ಮೆಣಸಿನಕಾಯಿ ಪುಡಿ, ಅರ್ಧ ಟೀ ಸ್ಪೂನ್ ಗರಂ ಮಸಾಲ, ಹಾಗೆ 1 ಮೀಡಿಯಂ ಕಪ್ಪಿನಷ್ಟು ಮೊಸರನ್ನ ಸೇರಿಸ್ಕೊಳ್ಳೋಣ. ಕುಷ್ಕಾಗೆ ಮೊಸರನ್ನ ಸೇರಿಸೋದ್ರಿಂದ ನಿಮಗೆ ಬಹಳ ರುಚಿಯಾಗಿ ರೆಡಿ ಆಗ್ತಕ್ಕಂಥದ್ದು. ಸ್ವಲ್ಪ ಪುದೀನ ಸೊಪ್ಪು, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ರುಚಿಗೆ ಕಲ್ಲುಪ್ಪನ್ನ ಸೇರಿಸ್ಕೊಳ್ತಾ ಇದೀನಿ. ನೀವು ಪುಡಿ ಉಪ್ಪು ಬೇಕಿದ್ರೂ ಸೇರಿಸ್ಕೋಬಹುದು. ಈಗ ಇಷ್ಟು ಪದಾರ್ಥನ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಮನೆಯಲ್ಲಿ ನೀವು ನಾನ್ ವೆಜ್ ನ ಮಾಡ್ಕೊಂಡಾಗ ಈ ರೀತಿ ಕುಷ್ಕನ ಮಾಡ್ಕೊಂಡ್ರೆ ಬಹಳನೇ ರುಚಿಯಾಗಿರುತ್ತೆ. ತುಂಬಾ ಸಿಂಪಲ್ ಆಗಿ 10 ರಿಂದ 15 ನಿಮಿಷದಲ್ಲೇ ರೆಸ್ಟೋರೆಂಟ್ ಸ್ಟೈಲ್ ನಲ್ಲಿ ಮಾಡ್ಕೋಬಹುದು. ಈ ರೀತಿ ಮಸಾಲಾ ಪದಾರ್ಥಗಳನ್ನ ಸೇರಿಸಿ ಆದ್ಮೇಲೆ ಮತ್ತೆ ಒಂದು 2 ರಿಂದ 3 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಇವಾಗ 1 2 ರಿಂದ 3 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ನೋಡಿ, ಈ ರೀತಿ ಎಲ್ಲಾ ಮಸಾಲಾ ಪದಾರ್ಥನು ಬೆಂದು ಎಣ್ಣೆ ಬಿಡಬೇಕು. ಅವಾಗ ನಾವು ಇದಕ್ಕೆ ಅಳತೆ ಮಾಡಿ ಇಟ್ಕೊಂಡಿರ್ತಕ್ಕಂಥ ನೀರನ್ನ ಸೇರಿಸ್ಕೊಳ್ಳೋಣ. ನಾನು ಅಕ್ಕಿನ ನೆನೆಸಿ ಸೇರಿಸ್ಕೊಳ್ತಾ ಇರೋದ್ರಿಂದ 3 ಕಪ್ ಅಕ್ಕಿಗೆ 4.25 ಕಪ್ಪಿನಷ್ಟು ನೀರನ್ನ ತೆಗೆದಿಟ್ಕೊಂಡಿದ್ದೆ. ಈಗ ನೀರನ್ನ ಸೇರಿಸ್ಕೊಳ್ತಾ ಇದ್ದೀನಿ.
ಆಗ್ಲೇ ಹೇಳಿದಾಗೆ ಅಕ್ಕಿನ ನೆನೆಸಿ ನೀವು ಸೇರಿಸ್ಕೊಳ್ಳೋದಾದ್ರೆ 1.5 ಪಟ್ಟು ನೀರನ್ನ ಸೇರಿಸ್ಕೋಬೇಕು. ಅಕ್ಕಿನ ನೆನೆಸ್ದೇನೆ ಸೇರಿಸೋದಾದ್ರೆ 1 ಕಪ್ ಅಕ್ಕಿಗೆ 2 ಕಪ್ಪಿನಷ್ಟು ನೀರನ್ನ ಸೇರಿಸ್ಕೋಬೇಕು. ಈಗ ಚೆನ್ನಾಗಿ ನೀರೆಲ್ಲ ಕುದಿ ಬರಬೇಕು. ಅಲ್ಲಿವರೆಗೂ ಒಂದು 3 ರಿಂದ 4 ನಿಮಿಷ ಮತ್ತೆ ಬೇಯಿಸ್ಕೊಳ್ಳೋಣ. ಈಗ ಚೆನ್ನಾಗಿ ಕುದಿ ಬರೋವರೆಗೂ ಬೇಯಿಸ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ನೆನೆಸಿಟ್ಕೊಂಡಿರ್ತಕ್ಕಂಥ ಅಕ್ಕಿನ ಸೇರಿಸ್ಕೊಳ್ಳೋಣ. ಅಕ್ಕಿನ ನಾವು ನೆನೆಸಿ ಸೇರಿಸ್ಕೊಳ್ತಾ ಇರೋದ್ರಿಂದ ನಿಧಾನವಾಗಿ ಮಿಕ್ಸ್ ಮಾಡ್ಕೋಬೇಕು. ನಮ್ಮ ಬಾಸುಮತಿ ರೈಸನ್ನ ತೊಗೊಂಡಿರೋದ್ರಿಂದ ಅಕ್ಕಿ ಎಲ್ಲ ಒಡೆದೋಗ್ಬಿಡುತ್ತೆ. ಹಾಗಾಗಿ ಈ ರೀತಿ ನಿಧಾನವಾಗಿ ತಿರುಗಿಸ್ಕೊಂಡು ಕುಕ್ಕರ್ ಲಿಡ್ ಅನ್ನ ಕ್ಲೋಸ್ ಮಾಡಿ 1 ವಿಷಲ್ ಬರೋವರೆಗೂ ನಾವು ಬೇಯಿಸ್ಕೊಂಡ್ರೆ ಬಹಳನೇ ರುಚಿಯಾಗಿರ್ತಕ್ಕಂಥ ರೆಸ್ಟೋರೆಂಟ್ ಸ್ಟೈಲ್ ಕುಷ್ಕ ರೆಡಿ ಆಗತ್ತೆ. ಈಗ 1 ವಿಷಲ್ ಆಗಿದೆ. ಕುಕ್ಕರ್ ಕಂಪ್ಲೀಟ್ ಆಗಿ ತಣ್ಣಗಾದ್ಮೇಲೆ ಕುಕ್ಕರ್ ಲಿಡ್ ಅನ್ನ ಓಪನ್ ಮಾಡೋಣ. ನೋಡ್ಬೋದು ಎಷ್ಟು ಸಖತ್ತಾಗಿ ರೆಸ್ಟೋರೆಂಟ್ಗಳಲ್ಲಿ ಹಾಗೆ ಹೋಟೆಲ್ಗಳಲ್ಲಿ ಮಾಡ್ತಾರೆ ಅದೇ ವಿಧಾನದಲ್ಲಿ ಕುಷ್ಕ ರೆಸಿಪಿ ಮನೆಯಲ್ಲೇ ರೆಡಿ ಆಗಿದೆ ಅಂತ. ನೀವು ಕೂಡ ನಾನು ತೋರಿಸಿರ್ತಕ್ಕಂಥ ವಿಧಾನದಲ್ಲಿ ಮನೆಯಲ್ಲಿ 1 ಸಲ ಮಾಡ್ಕೊಂಡ್ರೆ ಇದೇ ರೀತಿ ಕುಷ್ಕ ನಿಮ್ಗೂ ಕೂಡ ರೆಡಿ ಆಗುತ್ತೆ. ನೋಡಿದ್ರಲ್ಲ, ತುಂಬಾ ಸಿಂಪಲ್ ಆಗಿ ಹೋಟೆಲ್ಗಳಲ್ಲಿ ಹಾಗೆ ರೆಸ್ಟೋರೆಂಟ್ಗಳಲ್ಲಿ ಯಾವ ರೀತಿ ಮಾಡ್ತಾರೆ ಅದೇ ವಿಧಾನದಲ್ಲಿ ಮಾಡೋದನ್ನ ತೋರಿಸಿದ್ದೀನಿ. ಈ ರೆಸಿಪಿ ನಿಮ್ಗೆ ಇಷ್ಟ ಆಯ್ತು ಅಂತ ಅನ್ಕೊಳ್ತೀನಿ. ಇಷ್ಟ ಆಗಿದ್ರೆ ಆದಷ್ಟು ಜನಕ್ಕೆ ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇರ್ತಕ್ಕಂಥವ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫೇಸ್ಬುಕ್ ಅಲ್ಲಿ ನೋಡ್ತಾ ಇರ್ತಕ್ಕಂಥವ್ರು ನಮ್ಮ ಸವಿರುಚಿ ರೆಸಿಪಿ ಫೇಸ್ಬುಕ್ ಪೇಜ್ ಇದೆ, ಅದನ್ನು ಕೂಡ ಫಾಲೋ ಮಾಡಿ. ಮರಿದೇನೆ ಮನೆಯಲ್ಲಿ ನಾನ್ ವೆಜ್ ನ ಮಾಡ್ಕೊಂಡಾಗ ಈ ಕುಷ್ಕ ರೆಸಿಪಿನ 1 ಸಲ ಟ್ರೈ ಮಾಡಿ ಹೇಗಿತ್ತು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ಈ ರೆಸಿಪಿ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.